ಈ ಫಾಲ್ಸ್ನ ವಿಸಿಟ್ ಮಾಡಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಕಂಪ್ಲೀಟಾಗಿ ನೋಡಿದರೆ ಈ ಫಾಲ್ಸ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಈ ಎಕ್ಸಾಕ್ಟ್ ಬಂದುಬಿಟ್ಟು ಯಾವ ಊರಿದು? ಗುಂಡಡ್ಕದಲ್ಲಿ ಇದ್ದೇನೆ ನಾನು ಇವತ್ತು. ಎಲ್ಲಿಗೆ ಹೊರಟಿದ್ದೇನೆ ಅಂದರೆ, ಗುಂಡಡ್ಕದಲ್ಲಿ ಒಂದು ಫಾಲ್ಸ್ ಇದೆ. ಮಂಗಳೂರಿಂದ ಒಂದು 45 ಕಿಲೋಮೀಟರ್ ಆಗ್ತದೆ. ಇಡನ್ ಜಮ್ ಅಂತಲೇ ಹೇಳ್ಬೋದು. ಇಷ್ಟು ದಿನ ಆಗಿ ನನಗೆ ಗೊತ್ತಿಲ್ಲ. ರೀಸೆಂಟಾಗಿ ನನಗೆ ಗೊತ್ತಾಯಿತು. ಹಾಗಾಗಿ ಮಳೆ ಸಹ ಕಮ್ಮಿ ಇತ್ತು. ಇವತ್ತು ವಿಸಿಟ್ ಮಾಡುವ ಅಂತ ಬಂದಿದ್ದೀನಿ. ಅರೌಂಡು ಟೈಮ್ ಬಂದುಬಿಟ್ಟು 7:12 ಆಗಿದೆ. ನಿಮಗೆ ಅಲ್ಲಿ ಕಾಣಿಸ್ತಿರ್ಬೋದು, ಮೂಡುಬಿದ್ರೆ 8 ಕಿಲೋಮೀಟ್ರ್ ಅಂತ ಇದೆ. ಇಲ್ಲಿ ನೋಡಿ, ಗುಂಡಡ್ಕ ಬಸ್ ಸ್ಟ್ಯಾಂಡ್ ಕಾಣಿಸ್ತಿದೆ ನಿಮಗೆ. ಇಲ್ಲಿಂದ ನೀವು ರೈಟ್ ತಗೊಂಡ್ರೆ ಈ ದಾರಿಯಲ್ಲಿ ಹೋಗಬೇಕಾಗ್ತದೆ ನೋಡಿ. ಇಲ್ಲಿಂದ ನಿಮಗೆ 2 ಕಿಲೋಮೀಟರ್ ಆಗ್ತದೆ. ಆ ಫಾಲ್ಸ್ ಹೇಗಿದೆ ಏನು ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ತೇನೆ. ಬನ್ನಿ. ಫಾಲ್ಸ್ ಗಂಟ ಮ್ಯಾಪ್ ಇದೆಯಾ ಇಲ್ವೋ ಗೊತ್ತಿಲ್ಲ. ಸೊ ಮ್ಯಾಪ್ನ ನಾನು ಹಾಕ್ಕೊಂಡಿದ್ದೇನೆ ಆಲ್ರೆಡಿ. ಈ ಫಾಲ್ಸ್ಗೆ ಯಾರೆಲ್ಲ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಿಮಗೆ ರೂಟ್ ಬಗ್ಗೆ ಸಹ ಗೊತ್ತಾಗ್ತದೆ. ನಿಮಗೆ ಅರೌಂಡ್ ಆ ಗುಂಡಡ್ಕ ಬಸ್ ಸ್ಟ್ಯಾಂಡ್ ಗಂಟ ಯಾವುದೇ ರೀತಿ ರೋಡ್ದು ಸಮಸ್ಯೆ ಇಲ್ಲ, ಡಬಲ್ ರೋಡೇ. ಒನ್ಸ್ ನೀವು ಅಲ್ಲಿಂದ ರೈಟ್, ಈಗ ನಾನು ಹೇಳಿದಾಗೆ ರೈಟ್ ತೊಗೊಂಡಾದ್ಮೇಲೆ ನೋಡಿ ಈ ರೀತಿ ಸಿಂಗಲ್ ರೋಡ್ ಸ್ಟಾರ್ಟ್ ಆಗ್ತದೆ. ಕಂಪ್ಲೀಟಾಗಿ ಸಿಂಗಲ್ ರೋಡು. ಆದಷ್ಟು ಮೆಲ್ಲೇ ಬರಲಿಕ್ಕೆ ಟ್ರೈ ಮಾಡಿ. ಈ ಒಂದು ಕಂಪ್ಲೀಟ್ ರೂಟನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಸೊ ನೀವು ನೋಡ್ಬೋದು. ಏನಿದೆ ಈ 2 ಕಿಲೋಮೀಟ್ರು ಕಂಪ್ಲೀಟಾಗಿ ನಿಮಗೆ ಸಿಂಗಲ್ ರೋಡ್ ಆಗಿರ್ತದೆ. ಸೊ ರೋಡ್ ಮಿಸ್ ಆಯಿತು. ಇದರೊಳಗೆ ಹೋಗಬೇಕು. ಚರ್ಚ್ ಅವ್ರದ್ದಿದೆ ನೋಡಿ, ಅದರಿಂದ ಒಳಗೆ ಹೋಗಬೇಕು. ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಲೆಂತ್ ಅನ್ನಿಸ್ಬೋದು. ಯಾಕೆ ಅಂದರೆ, ಯಾವ ರೀಸನ್ಗೆ ಅಂದರೆ, ಈ ರೂಟನ್ನು ನಿಮಗೆ ತೋರಿಸೋಕ್ಕೋಸ್ಕರ. ಯಾಕಂದರೆ ಮ್ಯಾಪ್ ಒಂದು ಸಲ ಎಂಡ್ ಆದಮೇಲೆ ನಿಮಗೆ ಗೊತ್ತಾಗಲ್ಲ. ಇನ್ ಕೇಸ್ ನೆಟ್ವರ್ಕ್ ಸಹ ಸಿಗಲಿಲ್ಲ, ನಿಮಗೆ ಮ್ಯಾಪ್ ಹಾಕ್ಲಿಕ್ಕಾಗಿಲ್ಲ ಅಂದರೆ ಈ ಒಂದು ವಿಡಿಯೋನ ನೀವು ನೋಡಿಕೊಂಡು ಆರಾಮಾಗಿ ಆ ಪ್ಲೇಸ್ನ ರೀಚ್ ಆಗ್ಬೋದು. ಆ ಕಾರಣಕ್ಕಾಗಿ ಈ ವಿಡಿಯೋ ಲೆಂತ್. ಸೊ ಇಲ್ಲಿಗೆ ನೀವು ರೀಚ್ ಆದಮೇಲೆ ಇಲ್ಲಿಂದ ನಿಮಗೆ ಆಫ್ ರೋಡ್ ಶುರುವಾಗ್ತದೆ. ಕಾರ್ಗಳು ಬಂದರೆ ಸೊ ಇಲ್ಲೇ ಪಾರ್ಕ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಒಳಗಡೆ ಹೋಗಲಿಕ್ಕೆ ಹೋಗಬೇಡಿ. ಯಾಕಂದರೆ ಮತ್ತೆ ನಿಮಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಸೊ ಬೈಕ್ಗಳಾದರೆ ಹೋಗಿ ಬರ್ಬೋದು. ಫುಲ್ಲು ಫಾರೆಸ್ಟು ಒಂಥರ ಫೀಲ್ ಕೊಡ್ತದೆ ನಿಮಗೆ. ಅಂತೇನು ರೋಡ್ ಏನು ಕಷ್ಟ ಇಲ್ಲ, ನಡ್ಕೊಂಡು ಬರ್ಬೋದು. ಬೈಕಲ್ಲಿ ಬಂದರೆ ನಿಮಗೆ ನೋಡಿ ಕಂಪ್ಲೀಟಾಗಿ ಈ ರೋಡಲ್ಲಿ ಹೋಗ್ಬೋದು ತುದಿಯ ಗಂಟ. ಆದರೆ ಈ ರೋಡಲ್ಲಿ ಹೋಗುವಾಗ ನಿಮಗೆ ಒಂದು ಕಂಪ್ಲೀಟಾಗಿ ನೋಡಿ ಫಾರೆಸ್ಟ್ ಒಳಗೆ ಹೋಗ್ತಿರುವಂಥ ಫೀಲು. ಆಫ್ ರೋಡ್ ಇದೆ ಫುಲ್ಲಾಗಿ. ಎಸ್, ಫೈನಲಿ I reached. ಗುಂಡಡ್ಕ ಫಾಲ್ಸ್ 100 ಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ವೀಕ್ಷಣೆ ನಿಷೇಧಿಸಲಾಗಿದೆ. ತಪ್ಪಿದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಲೇನ್ ಬೋರ್ಡ್ ಹಾಕಿದರೆ ಈ ಬೋರ್ಡಿಂದ ಕೆಳಗೆ ಹೋಗಬೇಕು. ಇಲ್ಲಿಂದ ನಿಮಗೆ 10 ಮೀಟರ್ಸ್ ಆಗ್ತದೆ ಅಷ್ಟೇ. ನಾನು ಗಾಡಿ ಇಲ್ಲೇ ಸೈಡಿಗೆ ಹಾಕಿ ಹೋಗ್ತೇನೆ. ಸೌಂಡ್ ಇಲ್ಲಿಗೆ ಕೇಳಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಬನ್ನಿ ಕೆಳಗೆ ಹೋಗಿ ಹೇಗಿದೆ ನೋಡಿ. ಗಾಡಿ ಪಾರ್ಕ್ ಮಾಡಿದೆ, ಆದರೆ ಮೊಬೈಲ್ ಇಲ್ಲೇ ಬಿಟ್ಟು ಹೋಗ್ತಾಯಿದ್ದೀನಿ. ನೋಡ್ಬೋದು ನೀವು. ಈ ರೋಡಲ್ಲಿ ಬಂದರೆ, ಈ ರೋಡಲ್ಲಿ ಬಂದಮೇಲೆ ಈ ರೋಡಿಂದ ನೀವು ಸೀದಾ ಇಲ್ಲೇ ಬಂದರೆ ಇಲ್ಲಿಂದ ಕೆಳಗೆ ಹೋಗಬೇಕು. 10 ಮೀಟರ್ಸ್ ಅಷ್ಟೇ.
ಸೊ ಇಲ್ಲಿ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ, 100 ಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ವೀಕ್ಷಣೆ ನಿಷೇಧಿಸಲಾಗಿದೆ, ತಪ್ಪಿದಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ. ಸೊ ಆದಷ್ಟು ದೂರದಿಂದ ನೋಡ್ಕೊಂಡು ಹೋಗ್ಬಿಡಿ, ಜಾಸ್ತಿ ನಿಲ್ಲಕ್ಕೆಲ್ಲ ಹೋಗಬೇಡಿ. ಸೊ ಇಲ್ಲೊಂಚೂರು ನಿಮಗೆ ನಡಿಲಿಕ್ಕಿರುತ್ತೆ, ಬೈಕ್ ಬಂದರೆ ಬೈಕ್ ಹೋಗುತ್ತೆ, ಬಟ್ ನಾನು ಒಬ್ಬನೇ ಬಂದಿರೋದ್ರಿಂದ ರಿಸ್ಕ್ ಬೇಡ. ಟಯರ್ ಸಹ ಫ್ಲ್ಯಾಟ್ ಆಗಿಬಿಟ್ಟಿದೆ, ಇಲ್ಲೆಲ್ಲ ಜಾರುವ ಸಾಧ್ಯತೆ ಇರುತ್ತೆ. ಫಾಲ್ಸದು ಸೌಂಡ್ ಕೇಳಿಸ್ತಾ ಇದೆ ನನಗೆ. ಈ ಸ್ಥಳವು ನಾಗಬನದ ಪರಿಸರದ ಸ್ಥಳವಾಗಿರುತ್ತದೆ. ಇಲ್ಲಿ ಯಾವುದೇ ತ್ಯಾಜ್ಯ ವಸ್ತು ಕಸ ಹಾಕಬೇಡಿ ಅಂತ ಹಾಕಿದ್ದಾರೆ ಆಲ್ರೆಡಿ. ಸೊ ಇಲ್ಲದೆ ಗುಂಡಡ್ಕ ಫಾಲ್ಸ್ ನೋಡ್ಬೋದು, ನೀರು ಹೋಗ್ತಾ ಇದೆ ಆಲ್ರೆಡಿ. ಓಹ್, ನೈಸ್ ವ್ಯೂ, ಜಾರುತ್ತೆ. ಸೊ ಆದಷ್ಟು ಮೆಲ್ಲನೆ ಬನ್ನಿ, ಮೆಲ್ಲನೆ ಹೋಗಿ, ಅರ್ಜೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಅಲ್ಲೊಂದು ಬ್ರಿಡ್ಜ್ ಇದೆ, ಸೊ ಅಲ್ಲೂ ಸಹ ಒಂದು ಬೋರ್ಡ್ ಹಾಕಿದ್ದಾರೆ. ಫುಲ್ಲು ನೀರು. ಸೊ ನೋಡ್ಬೋದು, ಅರ್ಲಿ ಮಾರ್ನಿಂಗ್ ಬಂದರೆ ಈ ರೀತಿ ನಿಮಗೊಂದು ವೆದರ್ ಇರುತ್ತೆ. ಫಾಲ್ಸು ಸಹ ನೀರು ಜೋರಿದೆ ಅನಿಸುತ್ತೆ, ಸೌಂಡ್ ಜೋರಾಗಿ ಕೇಳಿಸ್ತಾ ಇದೆ. ಆದಷ್ಟು ದೂರದಲ್ಲೇ ನೋಡಿ ಹೊರಟ್ಬಿಡ್ತೇನೆ ನಾನು. ಬ್ರಿಡ್ಜ್ ಸಹ ಇದೆ, ನಿಮಗೆ ಬ್ರಿಡ್ಜಲ್ಲೂ ಸಹ ಹೋಗ್ಬೋದು, ಆಚೆ ಅಲ್ಲಿ ಗಂಟ ಹೋಗ್ಬೋದಷ್ಟೇ. ಸೊ ನಿಮಗೆ ಅಲ್ಲಿ ಕಾಣಿಸ್ತಿದೆ ನೋಡಿ ಫಾಲ್ಸು. ಸೊ ಅದೇ ಫಾಲ್ಸು, ನಿಮಗೆ ಆ ಕಲ್ ಮೇಲೆ ಅಲ್ಲಿಗೆ ಹೋದರೆ ನಿಮಗೆ ವ್ಯೂ ಸಿಗುತ್ತೆ ಕಂಪ್ಲೀಟಾಗಿ. ಈ ಬ್ರಿಡ್ಜಿಂದ ನೋಡಿ, ಅಲ್ಲಿ ನೀರು ಎಷ್ಟು ಫೋರ್ಸ್ ಇದೆ, ನೀರು ಎಷ್ಟು ಫೋರ್ಸಾಗಿ ಹೋಗ್ತಾ ಇದೆ ಅಂತ. ನಮಗೆ ಮಂಗಳೂರು ಹತ್ರ ಇದೊಂದು ಫಾಲ್ಸ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಇಷ್ಟು ದಿನ ಆಗಿ. ಕಂಪ್ಲೀಟಾಗಿ ನೋಡ್ಬೋದು ನೀವು ಈ ಫಾಲ್ಸನ್ನು. ಸೊ ಒಳ್ಳೆ ವ್ಯೂ ಇದೆ ಮಾತ್ರ ಆಚೆ ಸೈಡಲ್ಲಿ. ಇವತ್ತು ಮಳೆ ಸಹ ಇಲ್ಲ, ನಾನು ಬಂದ ದಿನ ಮಳೆ ಇಲ್ಲದ ಕಾರಣ ಸೂರ್ಯ ಬರ್ತಾಯಿದ್ದಾನೆ. ಸೊ ಒಳ್ಳೆ ವ್ಯೂ ಇದೆ ಮಾತ್ರ ಆಚೆ ಸೈಡಲ್ಲಿ. ಇವತ್ತು ಮಳೆ ಸಹ ಇಲ್ಲ, ನಾನು ಬಂದ ದಿನ ಮಳೆ ಇಲ್ಲದ ಕಾರಣ ಸೂರ್ಯ ಬರ್ತಾಯಿದ್ದಾನೆ. ಸೊ ಚೆನ್ನಾಗಿ ಕಾಣ್ತಾ ಇದೆ ಫಾಲ್ಸು ಸಹ. ಸೊ ಎಲ್ಲಿಂದನೋ ಬಂದಿದ್ದ ನೀರು ಈಚೆ ಹರಿತಾ ಇದೆ. ಸೊ ಹೀಗೆ ಹರಿಯೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಫಾಲ್ಸ್ ರೀತಿ ರೆಡಿಯಾಗಿರೋದಷ್ಟೇ, ಅಂತೇನು ದೊಡ್ಡ ಫಾಲ್ಸ್ ಅಲ್ಲ ಇದು. ಸೊ ನೋಡಿ ನೀರು ಫೋರ್ಸ್ ಹೇಗಿದೆ, ತುಂಬಾ ಜೋರಿದೆ ಮಾತ್ರ. ಓಹೋ ಹೋ 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 ಹೋ. ಓಹೋ ಹೋ 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 ಹೋ, ಏನು ಫೋರ್ಸ್ ಇದೆ ನೋಡಿ, ನೀರು ತುಂಬಾ ಫೋರ್ಸ್ ಇದೆ. ಇಷ್ಟು ಫೋರ್ಸ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಓ, ಏನು ಹರಿತಾ ಇದೆ. ಇಲ್ಲಿ ಏನಾದ್ರು ಬಿದ್ದರೆ ಮಾತ್ರ ಸೀದಾ ಹೋಗೋದೇನಿಲ್ಲ ಬೇರೆ. ಸೊ ಇದ್ರ ಮೇಲೆ ನಡ್ಕೊಂಡೋಗಿ ಅಲ್ಲಿ ಹೋದರೂ ಸಹ ನಿಮಗೆ ಕಂಪ್ಲೀಟ್ ಒಂದು ವ್ಯೂ ಸಿಗ್ತದೆ. ಬನ್ನಿ ನಾನು ತೋರಿಸ್ತೇನೆ ನಿಮಗೆ. ಸೋಪಾನ ಜಾರಿದರೆ ಮಾತ್ರ ಏನು ಸಿಗಲ್ಲ. ಸೊ ಇದೆಲ್ಲ ಒಂದು ಬ್ರಿಡ್ಜ್ ಥರ ಮಾಡಿಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಅಡಿಯಿಂದ ನೀರು ಹೋಗ್ತಾ ಇದೆ. ಸೊ ಆಚೆ ಈಚೆ ಏನು ನೋಡ್ಲಿಕ್ಕೆ ಹೋಗಬೇಡಿ, ಸೀದಾ ಬಂದವರು ಫಾಲ್ಸ್ ನೋಡಿಕೊಂಡು ಫಾಲ್ಸಿಂದ ಹೊರಟು ಬಿಡಿ. ಸೊ ಬಂಡೆಕಲ್ಲುಗಳೆಲ್ಲ ಜಾರುತ್ತೆ, ಮಳೆ ಇರುವ ಟೈಮಲ್ಲಿ ಬರಬೇಡಿ. ತುಂಬ ಮಳೆ ಕಮ್ಮಿ ಇರುವಾಗ ಬಂದರೆ ಆಯಿತು.
ಸೊ ನಾನು ಮಳೆ ಕಮ್ಮಿ ಇರುವಾಗ ಬಂದಿದ್ದೇನೆ. ನೋಡಿ, ಇಲ್ಲಿಂದ ಕಂಪ್ಲೀಟ್ ವ್ಯೂ ನಿಮಗೆ ಫಾಲ್ಸಿನ ಒಂದು ಸುಂದರ ವೀಕ್ಷಣೆ ಮಾಡಬಹುದು. ಸೊ ಇದೇ ಫಾಲ್ಸ್, ಕಲ್ಲಡ್ಕ ಫಾಲ್ಸ್ ಅಲ್ಲ, ಗುಂಡಡ್ಕ ಫಾಲ್ಸ್, ಸಾರಿ. ಮಂಗಳೂರಿಂದ 45 ಕಿಲೋಮೀಟರ್ ಆಗ್ತದೆ ನೋಡಿ. ಇದಕ್ಕೆ ನೀರು ಮಾತ್ರ ತುಂಬಾ ಫೋರ್ಸ್ ಇದೆ, ಅಂದರೆ ತುಂಬಾ ಫೋರ್ಸ್ ಇದೆ. ಬಂದವರು ಆದಷ್ಟು ಇಲ್ಲಿಂದಾನೇ ನಿಂತು ನೋಡಿ, ಇದನ್ನು ಒಂದು ಸವಿದು ರಿಟರ್ನ್ ಹೊರಟು ಬಿಡಿ. ಆ ನೀರು ಏನು ಫೋರ್ಸ್ ಬರ್ತಿದೆ, ಅದು ಫೋರ್ಸಲ್ಲಿ ಹಾಗೆ ಹೋಗ್ತಾ ಇದೆ ಮಾತ್ರ ನೀರು. ನೋಡಿ, ಬಂದಿದ್ದ ನೀರು ಹಾಗೆ ಹೋಗ್ತಾ ಇದೆ. ಓಹ್, ಚೆನ್ನಾಗಿದೆ, ಬಂದಿದ್ದಕ್ಕೂ ಲಾಸ್ ಇಲ್ಲ. ನೈಸ್. ಸೊ ಈ ಫಾಲ್ಸಿಗೆ ಯಾರೆಲ್ಲ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ರೂಟ್ ಬಗ್ಗೆನೂ ಕಂಪ್ಲೀಟಾಗಿ ಗೊತ್ತಾಗ್ತದೆ. ಇಲ್ಲಾಂದರೆ ನನಗೆ ಆಚೆ ಈಚೆ ಹೋಗಬೇಕಾಗ್ತದೆ. ಈಗ ನಾನು ರೂಟ್ನ ಕರೆಕ್ಟಾಗಿ ತೋರಿಸಿದ್ದೀನಿ ನಿಮಗೆ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.